ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತಾ ಬಂದಿದ್ದೇವೆ. ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೆಚ್ಚು ವಿಷಯಗಳನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಬಂದಿದ್ದೇವೆ. ಅಂದರೆ ಪ್ರತಿಯೊಬ್ಬರಿಗೂ ತಮ್ಮ ಭವಿಷ್ಯ, ತಾವು ಮುಂದೆ ಹೇಗಾಗಬಹುದು, ಹೇಗಿರಬಹುದು, ಯಾವ ರೀತಿಯ ಬದುಕಬಹುದು, ಮುಂದೆ ಕಷ್ಟ ಇದೆಯಾ ಅಥವಾ ಸುಖ ಇದೆಯಾ, ಯಾವ ರೀತಿಯಲ್ಲಿ ನಾವು ಜೀವನವನ್ನು ಸಾಗಿಸಬಹುದು ಎಂದು ತಿಳಿಯುವಂತಹ ಕುತೂಹಲ ಪ್ರತಿಯೊಬ್ಬ ಮನುಷ್ಯನಲ್ಲಿರುತ್ತೆ. ಅದು ಇಲ್ಲ ಅನ್ನೋರು ಸುಳ್ಳು ಹೇಳ್ತಿದ್ದಾರೆ ಅಂತ ನೀವು ತಿಳ್ಕೊಬೋದು. ಪ್ರತಿಯೊಬ್ಬರಿಗೂ ತನ್ನ ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಇದೆ. ಅಂದರೆ ಯಾವ ರೀತಿಯಲ್ಲಿ ನಾನು ಜೀವನ ಸಾಗುತ್ತದೆ, ನನ್ನ ಜೀವನ ಯಾವ ರೀತಿ ಇರುತ್ತದೆ ಎಂದು ತಿಳಿದುಕೊಳ್ಳಲು ಹೆಚ್ಚು ಜನರು ಆಸೆ ಪಡುತ್ತಾರೆ. ಅಂತಹ ವಿಚಾರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿರುವಂತಹ BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರು ಹಲವು ವಿಚಾರಗಳನ್ನು ಕಂಡುಕೊಂಡಿದ್ದಾರೆ. ಅಂತಹ ವಿಚಾರಗಳನ್ನು ನಿಮ್ಮ ಮುಂದಿಡುವುದೇ ನಮ್ಮ ಕೆಲಸ. ಅದರ ಬಗ್ಗೆ ಯಾವ ವಿಚಾರಗಳನ್ನು ತಿಳ್ಕೊಂಡಿದ್ದಾರೋ ಅದನ್ನು ನಾನು ವಿಡಿಯೋಗಳ ಮೂಲಕ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಈಗ ನಾನು ಇಂದು ನಿಮಗೆ ಕೆಲವರಿಗೆ ಅದೃಷ್ಟ ಬರುತ್ತೆ, ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂದರೆ ಕೆಲವರಿಗೆ ತುಂಬ ಚೆನ್ನಾದಂಥ ಅದೃಷ್ಟವಂತಹ ಮೋಸ್ಟ್ ಲಕ್ಕಿ ಸೈನ್ಸ್ ಇರುತ್ತೆ ಹ್ಯಾಂಡಲ್ಲಿ. ಅಂದರೆ ಲಕ್ಕಿ ಸೈನ್ ಅಂದರೆ ಉತ್ತಮ, ತುಂಬ ಶಕ್ತಿಯುತವಾದಂತಹ ಚಿಹ್ನೆಗಳು ಹಸ್ತದಲ್ಲಿರುತ್ತೆ. ಅಂತಹ ಚಿಹ್ನೆಗಳಿದ್ದಾಗ ಅವರು ಇದ್ದಕ್ಕಿದ್ದಾಗೆ ಹಣವಂತರಾಗ್ತಾರೆ, ದುಡ್ಡಿನವರಾಗ್ತಾರೆ, ಅಥವಾ ಖ್ಯಾತಿ ಬರುತ್ತೆ, ಹೆಸರು ಬರುತ್ತೆ, ನಾಯಕರಾಗಿ ಊರಲ್ಲಿ ಹೆಚ್ಚು ಜನರ ಗೌರವವನ್ನು ಪಡೆಯುವಂತಹ ಸ್ಥಿತಿ ತಲುಪುತ್ತಾರೆ. ಅಂತಹ ಸ್ಥಿತಿಯನ್ನು ತಲುಪಲು ಇರುವ ಕೆಲವು ಚಿಹ್ನೆಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಹಾಗೆಯೇ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಂಡು ಕೆಲವು ಚಿಹ್ನೆಗಳ ಬಗ್ಗೆ, ಕೆಲವು ಚಿಹ್ನೆಗಳಿರುತ್ತೆ ನಮ್ಮ ಹಸ್ತದಲ್ಲಿ, ಕೆಲವು ತಾವರೆ ಚಿಹ್ನೆಗಳಿರ್ಬೋದು. ಅದು ಎಲ್ಲಿ ಬಂದಾಗ, ತಾವರೆ ಚಿಹ್ನೆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಬಂದಾಗ ಏನಾಗುತ್ತದೆ, ಅದೇ ರೀತಿ ನಕ್ಷತ್ರ ಚಿಹ್ನೆ ಹಸ್ತದ ಮಧ್ಯದಲ್ಲಿ ಬಂದಾಗ ಏನಾಗುತ್ತದೆ, ತ್ರಿಕೋಣ ಚಿಹ್ನೆ ಹಸ್ತದ ಮಧ್ಯದಲ್ಲಿ ಬಂದಾಗ ಏನಾಗುತ್ತದೆ, ಆಯುಷ ರೇಖೆಯಲ್ಲಿ ಮೇಲಕ್ಕೆ ರೇಖೆಗಳು ಹೋಗ್ತಾ ಇದ್ದರೆ ಅವರ ಅದೃಷ್ಟವೇನು ಮುಂತಾದ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮೋಸ್ಟ್ ಲಕ್ಕಿ ಸೈನ್ ಇನ್ ಹ್ಯಾಂಡ್ ಅಂದರೆ ಫಾಲ್ಮಿಸ್ಟ್ರಿ ಅಂದರೆ ಏನು? ಫಾಲ್ಮಿಸ್ಟ್ರಿ ಅಂದರೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೆಚ್ಚು ಶಕ್ತಿಯುತವಾದಂತಹ ಕೆಲವು ಚಿಹ್ನೆಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಅದು ಏನು, ಅದು ಎಲ್ಲಿರುತ್ತೆ ಎಂಬುದನ್ನು ತಿಳಿಬೇಕು. ಆ ಚಿಹ್ನೆಗಳ ಬಗ್ಗೆ ನಾವು ವಿವರಿಸುವ ಮೊದಲು ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವಾದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಲವರು ತಮ್ಮ ಭವಿಷ್ಯವನ್ನು ತಿಳಿಯಲು ಏನು ಮಾಡಬೇಕೆಂದು ತಿಳಿಯದೆ ಪರದಾಡುತ್ತಿದ್ದಾರೆ. ಅಂಥವರಿಗಾಗಿ ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಬಹುದು. ಅದಕ್ಕಾಗಿ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ. ನೀವು ಅದರಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಬಹುದು. ಈಗ ನೋಡಿ, ನಮ್ಮ ಕೆಲವು ವಿಚಾರಗಳನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಆದರೆ ಈಗ ನೋಡಿ, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ನೋಡಿ ಹೇಗೆ, ನನಗೆ ಯಾರ ಮೇಲೂ ವಿಶೇಷವಾದ ಪ್ರೀತಿಯಾಗಲಿ
ದ್ವೇಷವಾಗಲಿ ಇಲ್ಲ. ಯಾರೆಲ್ಲ ನನ್ನನ್ನು ಪ್ರೀತಿ ಪ್ರೇಮದಿಂದ ನೋಡಿ ಆರಾಧಿಸುವರೋ ಅವರು ನನ್ನಲ್ಲಿ ಬಂದು ಸೇರುತ್ತಾರೆ. ಭಗವದ್ಗೀತೆ ಹೇಳಿದ್ದು. ಅಪಮಾನದ ಭಯದಿಂದಾಗಿ ಮಿತ್ರರಿಗೆ ಏನಾದರೂ ವಚನ ಕೊಟ್ಟರೆ ಅವರು ಅನಾವಶ್ಯಕವಾಗಿ ಅವರನ್ನು ಶತ್ರುಗಳನ್ನಾಗಿ ಮಾಡುವುದು. ಇದು ಬೈಬಲ್ನಲ್ಲಿ ಹೇಳ್ತಾರೆ. ಸತ್ಯವನ್ನು ಬಿಟ್ಟವರು ಅವರು ತಾವೇ ಸಿದ್ಧಪಡಿಸಿಕೊಂಡ ನರಕದ ಅಗ್ನಿಯಲ್ಲಿ ಬೀಳುತ್ತಾರೆ. ಎಚ್ಚರವಾಗಿರಿ. ಇದನ್ನು ಕುರಾನ್ನಲ್ಲಿ ಹೇಳ್ತಾರೆ. ಹೀಗೆ ನಾವು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳುವುದು ನಮ್ಮ ಜೀವನಕ್ಕೆ ಅವಶ್ಯಕ. ಹಾಗೆ ನೋಡಿ, ಇಲ್ಲಿ ನಾನು ನಿಮಗೆ ಒಂದು ಸೂಫಿ ಕಥೆಯನ್ನು ನಿಮ್ಮ ಎದುರು ಹೇಳಬೇಕಂತಿದ್ದೇನೆ. ಏನೆಂದರೆ, ಒಬ್ಬ ಮಹಾನಾದ ಸೂಫಿ ತನ್ನ ಗುರುವಾಗಿದ್ದ ಅಬ್ದುಲ್ಲಾ ಈ ಗುರು ಯಾರಿಗೂ ಏನನ್ನೂ ಕಲಿಸಿಕೊಡುತ್ತಿರಲಿಲ್ಲ. ತನ್ನ ಬಳಿಗೆ ಬರುವವ ಎಲ್ಲವರನ್ನೂ ಅವರು ನಗುತ್ತಾ ಸ್ವೀಕರಿಸುತ್ತಿದ್ದರು. ಅವರು ಯಾರಿಗೂ ಏನನ್ನೂ ಹೇಳಿಕೊಡುತ್ತಿರಲಿಲ್ಲ. ಆ ಗುರುವಿನ ನಗುವು ಕಂಡು ಅವನ ಬಳಿಗೆ ಬರುವವರು ಎಲ್ಲರೆಲ್ಲೂ ಆ ನಗು ಕಾಣಿಸುತ್ತಿದ್ದು, ಅವರನ್ನು ನೋಡಲು ಬರುವವರು ಮಾತ್ರವಲ್ಲ, ಅವರನ್ನು ನೋಡಿದವರು ಸಹ ನಗುತ್ತಲೇ ತಮ್ಮ ದುಃಖಗಳನ್ನು ಮರೆಯುತ್ತಿದ್ದರು. ಅಬ್ದುಲ್ಲನ ಕೊನೆಯ ದಿನಗಳಲ್ಲಿ ಒಬ್ಬ ಶಿಷ್ಯ ಆನಂದದ ದಿವ್ಯ ರಹಸ್ಯವೇನೆಂದು ಕೇಳಿದ. ಆಗ ಅವರು ಹೇಳಿದರು, ನಾನು ಸಹ ಒಂದು ಕಾಲದಲ್ಲಿ ಹಲವು ವಿಷಯಗಳ ಬಗ್ಗೆ ದುಃಖಿತನಾಗಿದ್ದೆ. ಒಂದು ದಿನ ಬೆಳಗಾಗುವಷ್ಟರಲ್ಲಿ ನಾನು ನನ್ನನ್ನೇ ಕೇಳಿದೆ, ನಾನು ಈ ದಿನದಿಂದ ಸಂತೋಷ ಪಡಬೇಕೇ ಅಥವಾ ದುಃಖ ಪಡಬೇಕೇ ಎಂದು. ನಾನು ನನ್ನಲ್ಲೇ ಅದಕ್ಕೆ ಉತ್ತರ ಕಂಡುಕೊಂಡೆ, ನನಗೆ ಬೇಕಾಗಿರುವುದು ಸಂತೋಷ ಮಾತ್ರ. ಅಂದಿನಿಂದ ನಾನು ಸಂತೋಷವನ್ನು ಮಾತ್ರ ಅನುಭವಿಸಲು ನಿರ್ಧಾರ ಮಾಡಿಕೊಂಡೆ. ಜೀವನದಲ್ಲಿ ಸಂತೋಷ ಬೇಕೋ ದುಃಖ ಬೇಕೋ ಎಂಬುದು ನಾವೇ ನಿರ್ಧರಿಸಿಕೊಳ್ಳಬೇಕು ಎಂಬುದು ಈ ಕಥೆಯ ತಾತ್ಪರ್ಯ. ಇಂಥ ಕಥೆಗಳು ಜೀವನದಲ್ಲಿ ನಮಗೆ ಹಲವು ರೀತಿಯ ಎಚ್ಚರಿಕೆಯನ್ನು ಕೊಡುತ್ತದೆ. ದುಃಖ ಯಾರಿಗೆ ಬೇಕು, ದುಃಖ ನಮಗೆ ಬೇಕೋ ಅಥವಾ ನಮಗೆ ಸಂತೋಷ ಬೇಕು ಎಂಬುದನ್ನು ನಾವೇ ನಿರ್ಧರಿಸಿಕೊಳ್ಳಬೇಕು. ಯಾಕಂದರೆ ನಾವು ಸಂತೋಷವಾಗಿರಬೇಕೆಂದು ಸಂತೋಷವನ್ನೇ ಅನುಭವಿಸಿದರೆ ನಮಗೆ ಸಂತೋಷವೇ ಯಾವಾಗಲೂ ಕಾಣಿಸುತ್ತದೆ. ಈಗ ನೋಡಿ, ನಾನು ನಿಮಗೆ ಹೇಳಕ್ಕೆ ಬಂದಿದ್ದು ಈಗ ಕೆಲವು ಇದರ ಚಿಹ್ನೆಗಳ ಬಗ್ಗೆ ನಿಮಗೆ ಹೇಳಬೇಕೆಂದು ಬಂದೆ. ಈಗ ಅದು ಏನೆಂಬುದನ್ನು ನಾನು ಈಗ ವಿವರಿಸ್ತೇನೆ. ನೋಡಿ, ಇಲ್ಲಿ ನೋಡಿ ಈ ಗೆರೆಗಳಿವೆ ನೋಡಿ, ಇಲ್ಲಿ ಬಂದದ. ಇಲ್ಲಿ ನೋಡಿ, ಇಲ್ಲಿ ಒಂದು ತಾವರೆ ಚಿಹ್ನೆ, ಇಲ್ಲಿ ಒಂದು ತಾವರೆ ಚಿಹ್ನೆ ಇದ್ದರೆ, ಇಲ್ಲಿ ಒಂದು ತಾವರೆ ಹೂವಿನ ಚಿಹ್ನೆ ಇದ್ದರೆ ಅವರು ಆಧ್ಯಾತ್ಮಿಕದತ್ತ ಹೆಚ್ಚು ಒಲವಿರುವ ವ್ಯಕ್ತಿಯಾಗಿರುತ್ತಾರೆ. ಇಲ್ಲಿ ಒಂದು ನಕ್ಷತ್ರ ಇದ್ದರೆ, ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಇವರು ಅಧಿಕಾರದಿಂದ ಐಶ್ವರ್ಯವನ್ನು ಪಡೆಯುತ್ತಾರೆ. ಹೀಗೆ ಇದರ ಮೇಲೆ ಹೀಗೆ ಚಿಹ್ನೆಗಳಿದ್ದರೆ ಇವರು ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಈ ನಕ್ಷತ್ರ ಚಿಹ್ನೆ ಇದ್ದವರು ಮುಂದೆ ತಮ್ಮ ಯಶಸ್ಸನ್ನು ಕಾಣಲಿದ್ದಾರೆ.
ಎಂಬುದು ಇದರ ಗುರುತು. ಅಂದರೆ ಇದು ಈ ತ್ರಿಕೋಣ ಚಿಹ್ನೆ ಅವರು ಅಧಿಕಾರವನ್ನು ಐಶ್ವರ್ಯವನ್ನು ಹೊಂದುವ ಚಿಹ್ನೆ. ಇದು ಯಶಸ್ಸನ್ನು ತಿಳಿಸುವಂಥ ಚಿಹ್ನೆ. ಇದು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತಹ ಚಿಹ್ನೆಯಾಗಿದೆ. ಇಂತಹ ಚಿಹ್ನೆಗಳು ನಮ್ಮ ಜೀವನದಲ್ಲಿ ಹೆಚ್ಚು ಯಶಸ್ಸನ್ನು ತಂದುಕೊಡುವಂತಹ ಚಿಹ್ನೆಗಳಾಗಿದೆ. ಈಗ ನೋಡಿ, ನಾನೀಗ ಮತ್ತೊಂದು ಚಿಹ್ನೆಯ ಬಗ್ಗೆ ಹೇಳ್ತೇನೆ. ಈಗ ಈ 3-4 ಚಿಹ್ನೆಗಳ ಬಗ್ಗೆ ಹೇಳಿದೆ. ಈಗ ನೋಡಿ, ಮೋಸ್ಟ್ ಲಕ್ಕಿ ಚಿಹ್ನೆಗಳ ಬಗ್ಗೆ ಏನಂದರೆ ಮೋಸ್ಟ್ ಲಕ್ಕಿ ಸೈನ್ಸ್. ಅಂದರೆ ಇದು 100% ಸಕ್ಸಸ್ ಆಗುವಂಥದ್ದು, ಯಶಸ್ವಿಯಾಗುವಂಥ ಚಿಹ್ನೆ. ಈಗ ನೋಡಿ, ನಾವು ಸಾಮಾನ್ಯವಾಗಿ ಸೂರ್ಯಪರ್ವ, ನಿಮ್ಗೆ ಗೊತ್ತಿದೆ, ಇದೇ ಸೂರ್ಯಪರ್ವ. ಯಾವುದು? ಸೂರ್ಯ ಬೆರಳ ಕೆಳಗೆ ಅಥವಾ ಉಂಗುರ ಬೆರಳ ಕೆಳಗಿರುವುದೇ ಸೂರ್ಯಪರ್ವ. ಇದು ಅದೃಷ್ಟದ ಸೂಚನೆಯಾಗಿದೆ. ಸೂರ್ಯರೇಖೆ ಇರುತ್ತೆ ನೋಡಿ. ಸೂರ್ಯರೇಖೆ ಹೀಗಿದ್ದರೆ, ಅಂದರೆ ಬೇರೆ ಕಡೆಯಿಂದ ಬಂದಿದ್ದರು, ಈ ಕಡೆಯಿಂದ ಬಂದಿದ್ದರು, ಸೂರ್ಯರೇಖೆ ನೇರವಾಗಿದ್ದರೆ ಅವರು ಸರ್ಕಾರಿ ನೌಕರಿಗೆ ಸೇರುತ್ತಾರೆ. ಅಥವಾ ಅವರು ನೋಡಿ, ಅದರ ತುದಿಯಲ್ಲಿ ನೋಡಿ, ಈಗ ಒಂದು ತ್ರಿಕೋಣ ಇದ್ದರೆ, ಈಗ ತ್ರಿಕೋಣ ಯಾವುದು? ಆ ನಕ್ಷತ್ರ ಚಿಹ್ನೆಯ ತುದಿಯಲ್ಲಿ ಈಗೊಂದು ತ್ರಿಕೋಣ ಇದ್ದರೆ ಅವರು ಠೇವಣಿಯಿಂದ ತನ್ನ ಹಣವನ್ನು ಹೂಡಿಕೆ ಮಾಡಿ ಲಾಭವನ್ನು ಗಳಿಸುತ್ತಾರೆ. ಅಂದರೆ ಇವರಿಗೆ ಹೆಚ್ಚಿನ ಆದಾಯ ಈ ರೀತಿಯಲ್ಲೇ ಬರುತ್ತದೆ. ಅಂದರೆ ಇಲ್ಲಿ ಒಂದು ತ್ರಿಕೋಣ ಇದ್ದರೆ, ಕೊನೆಯಲ್ಲಿ ಒಂದು ತ್ರಿಕೋಣ ಇದ್ದರೆ ಇವರು ಹಣ ಹೂಡಿಕೆ ಮಾಡಬಹುದು, ಅವರಿಗೆ ಲಾಭ ಬರುತ್ತದೆ. ಇನ್ನು ನಿಮಗೆ ಈ ರೀತಿಯಲ್ಲಿ ನಾವು ತಿಳ್ಕೊಂಡಾಗ, ಈಗ ಸೂರ್ಯಪರ್ವದ ಬಗ್ಗೆ ಮತ್ತೊಂದು ನೋಡಿ, ಅಧಿಕಾರ, ಆಸ್ತಿ. ಇದು ನಮ್ಮ ಸೂರ್ಯಪರ್ವದಿಂದ ಏನನ್ನು ತಿಳಿಯಬಹುದು ಅಂದರೆ ಧನಾಭಿವೃದ್ಧಿ. ಈ ಸೂರ್ಯಪರ್ವದಿಂದ ಧನಾಭಿವೃದ್ಧಿಯ ಬಗ್ಗೆ ತಿಳಿಯಬಹುದು, ಅಧಿಕಾರದ ಬಗ್ಗೆ ತಿಳಿಯಬಹುದು, ಆಸ್ತಿಯ ಬಗ್ಗೆ, ಆಸ್ತಿ ತಂದುಕೊಡುವಂತಹ ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆ ತಿಳಿಯಬಹುದು, ದುಡಿಮೆಯ ಬಗ್ಗೆ ತಿಳಿಯಬಹುದು. ಈಗ ನೋಡಿ, ನಾನು ಮೊದಲೇ ಹೇಳಿದೆ, ಈ ರೀತಿ ತ್ರಿಕೋಣ ಚಿಹ್ನೆ ಇದ್ದರೆ ಅವರು ಅಧಿಕಾರವನ್ನು ಅನುಭವಿಸುತ್ತಾರೆ, ಆಸ್ತಿಯನ್ನು ಮಾಡುತ್ತಾರೆ ಎಂಬುದು. ಈಗ ನೋಡಿ, ಅದೇ ರೀತಿಯಲ್ಲಿ ಇನ್ನು ನೋಡಿ, ಅದೇ ರೀತಿಯಲ್ಲಿ ಈಗ ನೋಡಿ, ಇದಿರುತ್ತೆ. ಇಲ್ಲಿ ಈ ಚಿಹ್ನೆ, ಇಲ್ಲಿಗೆ ಒಂದು ಚಿಹ್ನೆ, ಇಲ್ಲಿಗೆ ಒಂದು ಗೆರೆ, ಇಲ್ಲಿಗೆ ಒಂದು ಗೆರೆ, ಇದು ಹೀಗಿದ್ದಾಗ, ಅಂದರೆ ಬುಧ ಪರ್ವಕ್ಕೆ ಒಂದು ಗೆರೆ ಮತ್ತು ಶನಿ ಪರ್ವಕ್ಕೆ ಒಂದು ಗೆರೆ. ಯಾವುದು? ಬುಧ ಪರ್ವದಲ್ಲಿ ಹೀಗೊಂದು ರೇಖೆಯೂ ಇದ್ದರೆ, ಬುಧ ಪರ್ವದಲ್ಲಿ ಹೀಗೊಂದು ರೇಖೆಯೂ ಇದ್ದರೆ, ಸ್ವಂತವಾದ ವ್ಯವಹಾರದಿಂದ, ಹೀಗಿದ್ದು ಒಂದು ಗೆರೆ ಹೀಗಿತ್ತು, ಅದು ಇಲ್ಲಿ ಒಂದು ರೇಖೆ ಇದ್ದರೆ ಅವರು ಸ್ವಂತವಾದ ವ್ಯವಹಾರದಿಂದ ಧನವನ್ನು ಸಂಪಾದನೆ ಮಾಡುತ್ತಾರೆ. ಶಿಸ್ತಿನಿಂದ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಮಾಡಿದ ಕೆಲಸದಿಂದ ಹೆಸರು, ಧನ, ಗೌರವ ಎಲ್ಲವೂ ಇವರಿಗೆ ಬಂದು ಸೇರುತ್ತದೆ. ಈ ರೀತಿ ಇದ್ದಾಗ, ಈ ರೀತಿ ಒಂದು ರೇಖೆ ಈಗ ಹೋಗಿರಬೇಕು. ಸೂರ್ಯರೇಖೆಯಿಂದ ಒಂದು ರೇಖೆ, ಈ ರೇಖೆ ಬುಧ ರೇಖೆಯಲ್ಲಿ ಒಂದು ಅಂಗಿ ರೇಖೆ ಇದ್ದರೆ ಅವರು ಹಣ, ಧನ, ಗೌರವ ಎಲ್ಲವನ್ನು ಹೊಂದುವರು.
ಈಗ ಶನಿ ಪರ್ವದ ಕಡೆ ಬಂದಿದ್ದರೆ ಇವರಿಗೆ ಈಗ ಇಲ್ಲಿ ಒಂದು ರೇಖೆ ಹೀಗಿದ್ದರೆ ಇವರು ಶನಿ ಪರ್ವದ ಕಡೆ ಬಂದಿದ್ದರೆ ಇದು ಬುಧ ಪರ್ವದ ಕಡೆ ಬಂದಿರುವಾಗ ಅಂತ ಈ ರೀತಿ ಆಗುತ್ತೆ. ಈ ಶನಿ ಪರ್ವದ ಕಡೆ ಬಂದಿದ್ದರೆ ಶನಿಕರು ಬಂದರೂ ವ್ಯವಹಾರದಿಂದ ಹೆಚ್ಚಿನ ಧನ ಸಂಪಾದನೆ ಮಾಡುತ್ತಾರೆ. ಆದರೆ ಅವರು ಹೆಚ್ಚು ವಯಸ್ಸಾದ ಮೇಲೆ, ಅಂದರೆ ವಯಸ್ಸು ಹೆಚ್ಚಾದ ಮೇಲೆ, ಇದಾದರೆ ಯಂಗ್ ಯೌವನದಲ್ಲಿ ಅವರು ಅದನ್ನು ಪಣಿತಾರೆ. ಇದು ಮಧ್ಯವಯಸ್ಕು ದಾಟಿದ ಮೇಲೆ, ಮಧ್ಯವಯಸ್ಕರಾದ ಮೇಲೆ ಹಣ ಸಂಪತ್ತನ್ನು ಸಂಪಾದಿಸ್ತಾರೆ ಎಂಬುದಕ್ಕೆ ಸೂಚನೆ. ಶನಿ ಪರ್ವಕ್ಕೆ ಬಂದರೆ ಈ ರೇಖೆ ಶನಿ ಪರ್ವಕ್ಕೆ ಬಂದು ಶನಿ ಪರ್ವದಲ್ಲಿ ಈಗ ಒಂದು ರೇಖೆ ಇದ್ದರೆ, ಒಂದು ರೇಖೆ ಭಾಗ್ಯರೇಖೆ ಅಲ್ಲದೆ ಬೇರೆ ಒಂದು ರೇಖೆ ಇದ್ದರೆ ಅವರು ವಯಸ್ಸಾದ ಮೇಲೆ, ಅಂದರೆ ಮಧ್ಯ ವಯಸ್ಸು ದಾಟಿದ ಮೇಲೇ ಅವರಿಗೆ ಧನ ಸಂಪಾದನೆ ಆಗುತ್ತದೆ, ಯಶಸ್ಸು ಗೌರವ ಎಲ್ಲವೂ ಬಂದು ಸೇರುತ್ತದೆ ಎಂಬುದು ಇದರ ಅರ್ಥ. ಈಗ ನೋಡಿ, ಜ್ಞಾನರೇಖೆಯಲ್ಲಿ ನಿಮಗೆ ಗೊತ್ತು, ಜ್ಞಾನರೇಖೆಯ ಮೇಲೆ ಈ ರೀತಿಯ ತ್ರಿಕೋಣ ಚಿಹ್ನೆ, ಜ್ಞಾನರೇಖೆಯ ಮೇಲೆ ಈ ರೀತಿಯ ತ್ರಿಕೋಣ ಚಿಹ್ನೆ ಇದ್ದರೆ ಜೀವನದಲ್ಲಿ ಯಾವ ವಯಸ್ಸಿನಲ್ಲಿ ಧನಾಗಮವಾಗುತ್ತದೆ ಎಂಬುದನ್ನು ತಿಳಿಸುವ ಒಂದು ಚಿಹ್ನೆಯಾಗಿದೆ. ಈ ಚಿಹ್ನೆ ನೀವು ಧನ ಸಂಪಾದನೆ ಮಾಡ್ತೀರಿ, ಯಾರಿಗೆ ಆ ಹಸ್ತದಲ್ಲಿ ಯಾರಿದೆಯೋ ಅದು ಯಾವ ವಯಸ್ಸಿನಲ್ಲಿ ಎಂಬುದನ್ನು ತಿಳಿಸುವಂತಹ ಒಂದು ಸೂಚನೆಯಾಗಿದೆ. ಜನರಲ್ಲಿ ಯಾರ ಹಸ್ತದಲ್ಲಿ ಅಂತಹ ಸೂಚನೆಗಳಿದೆಯೋ ಅವರು ಆ ರೇಖೆಯಿಂದ ಆ ಸಮಯದಲ್ಲಿ ಯಾವ ವಯಸ್ಸಂತ ಲೆಕ್ಕ ಹಾಕಿ ಅವರ ಧನ ಆದಾಯ ಹೆಚ್ಚಿಕೊಳ್ಳುವಂತಹ ಸಮಯವನ್ನು ತಿಳಿಯಬಹುದು. ಅದಕ್ಕೆ ನೋಡಿ, ಈ ರೇಖೆ ಇದೆಯಲ್ಲ, ಈ ರೇಖೆಯಿಂದ ಬಂದಂತಹ ಈ ರೇಖೆಗಳು ಹೀಗೆ ಬಂದಿರಬೇಕು. ಇದೆಲ್ಲ ವಯಸ್ಸನ್ನು ತಿಳಿಸುವಂತಹ ರೇಖೆಗಳು. ಇದು ಯಾವ ವಯಸ್ಸಿನಲ್ಲಿ ಇದು ಮೇಲೆ ಬಂದಿದೆ, ಉತ್ತಮವಾದ ರೇಖೆ ಎಲ್ಲಿದೆಯೋ ಆ ವಯಸ್ಸಿನಲ್ಲಿ ಅವರು ಧನ ಸಂಪಾದನೆ ಮಾಡುತ್ತಾರೆ. ಬುಧಪರ್ವದಲ್ಲಿ ಈ ರೀತಿಯ ಎರಡು ಚಿಹ್ನೆಗಳಿದ್ದರೆ, ಬುಧಪರ್ವದಲ್ಲಿ ಹೀಗೆ ಎರಡು ರೇಖೆಗಳಿದ್ದರೆ, ಹೀಗೆ ಎರಡು ರೇಖೆಗಳು, ಶನಿ ಪರ್ವದಲ್ಲಿ ಹೀಗೆ ಎರಡು ರೇಖೆಗಳಿದ್ದರೆ, ಈ ರೀತಿ ಎರಡಿಗೆ ಇದ್ದರೆ ನಿಧಾನವಾಗಿ ಅವರು ಹಣ ಸಂಪಾದನೆಯನ್ನು ಮಾಡುತ್ತಾರೆ ಎಂಬುದರ ಸೂಚನೆಯಾಗಿದೆ. ಹೀಗೆ ನಾವು ಹಣವನ್ನು ಸಂಪಾದನೆ ಮಾಡುವಂತಹ ಒಂದು ರೀತಿ. ಜ್ಞಾನರೇಖೆಯಿಂದ ಎರಡನೇ ಮಂಗಳಕ್ಕೆ ಈ ರೀತಿ, ಎರಡನೇ ಮಂಗಳ ಇಲ್ಲಿ ಜ್ಞಾನರೇಖೆ ಹೀಗೆ ಬಂದು ಹೀಗೆ ಗೆರೆಗಳು ಬಂದಿದ್ದರೆ, ರೇಖೆಗಳು ಹೀಗೆ ಬಂದಿದ್ದರೆ ಅವರು ಹಲವು ರೀತಿಯಲ್ಲಿ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಹಾಗೆ ಆಸ್ತಿಯ ಬಗ್ಗೆ, ಈಗ ಶುಕ್ರಪರ್ವದಲ್ಲಿ ಕ್ರಾಸ್ ರೇಖೆಗಳಿದ್ದರೆ, ಈ ಥರ ಕ್ರಾಸ್ ರೇಖೆಗಳಿದ್ದರೆ, ಶುಕ್ರಪರ್ವದಲ್ಲಿ ಕ್ರಾಸ್ ರೇಖೆಗಳಿದ್ದರೆ ಮುಂದೆ ಆಸ್ತಿಯ ಬಗ್ಗೆ ವಾದ ವಿವಾದದಿಂದ ನೆಮ್ಮದಿ ಇಲ್ಲದಾಗುತ್ತದೆ. ಇದು ಸಹ ಆಸ್ತಿ ಇದ್ದರೂ ಸಹ ಆಸ್ತಿಯಿಂದ ವ್ಯಾಜ್ಯ ಆಗುವಂಥ ಸಾಧ್ಯತೆ ಇದೆ. ಹೀಗಾದರೂ ಸಹ ಆಸ್ತಿಯ ಬಗ್ಗೆ ವ್ಯಾಜ್ಯಗಳು ಏರ್ಪಡುವಂತಹ ಸಾಧ್ಯತೆ ಇದೆ. ಕಲಹದಿಂದ ಗಾಯಗೊಳ್ಳುವ ಸಾಧ್ಯತೆ ಇದೆ. ಮಕ್ಕಳಲ್ಲೂ ಜಗಳ, ಮುಂಗೋಪ ಹೆಚ್ಚು, ದಾಂಪತ್ಯ ಸಮಸ್ಯೆ ಹೆಚ್ಚು, ಮದ್ಯಪಾನದ ವೇಳೆ ಹೊಡೆದಾಟ. ಶನಿ ಪರ್ವದಲ್ಲಿ ಕಪ್ಪು ಚುಕ್ಕೆಯೂ ಇದ್ದರೆ, ಇಲ್ಲೊಂದು ಕಪ್ಪು ಚುಕ್ಕೆಯೂ ಇದ್ದರೆ ಇಲ್ಲಿ ಶನಿ ಪರ್ವದಲ್ಲಿ ಕಪ್ಪು ಚುಕ್ಕೆಯೂ ಇದ್ದರೆ ನೋಡಿ, ಹೀಗೆ ಈ ಗೆರೆಗಳು ಇದು ವಯಸ್ಸನ್ನು ಸೂಚಿಸುತ್ತೆ. ಈ ಇದೆಲ್ಲ ಆದಂಥ ಗೆರೆಗಳು, ಇಂಟು ಆದ ಗೆರೆಗಳು ಈ ಜ್ಞಾನರೇಖೆಯಿಂದ
ಮಂಗಳ 2ನೇ ಪರ್ವಕ್ಕೆ ಈ ರೀತಿಯ ಗೆರೆಗಳು ಬಂದಿದ್ದರೆ ಹಾಗೂ ಇಲ್ಲಿ ಕಪ್ಪು ಚುಕ್ಕೆಯೂ ಇದ್ದರೆ ಹೊಡೆದಾಟ, ಮದ್ಯಪಾನ ಮಾಡಿ ಹೊಡೆದಾಟವಾಡುವುದು ಅಂತ ಹೇಳಲಾಗುತ್ತದೆ. ಇಂತಹ ಚಿಹ್ನೆಗಳು ಜೀವನದಲ್ಲಿ ಹಲವು ರೀತಿಯ ಬದಲಾವಣೆಗಳನ್ನು ತರಬಹುದು, ಹಲವು ರೀತಿಯ ಗಂಡಾಂತರವನ್ನು ತರಬಹುದು. ಮೊದಲು ಹೇಳಿದಂತಹ ಚಿಹ್ನೆಗಳು ನಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಹಣ, ಸಂಪತ್ತು, ಗೌರವಗಳು ತಂದುಕೊಟ್ರೆ, ಕೊನೆಯಲ್ಲಿ ಹೇಳಿದಂತಹ ಈ ರೇಖೆಗಳು ಹಣ ಸಂಪಾದನೆ ಮಾಡ್ತಾರೆ, ಆದರೆ ಜಗಳಗಳು ಆಗುತ್ತದೆ. ಆಸ್ತಿಯ ಬಗ್ಗೆ ಜಗಳ, ಗಲಾಟೆಗಳಾಗಿ ಹೆಚ್ಚಿನ ಸಮಸ್ಯೆಯನ್ನು ಉಂಟು ಮಾಡುತ್ತಾರೆ. ಆದ್ದರಿಂದ ನಮ್ಮ ಸಂತೋಷವನ್ನು ನಾವೇ ಪಡೆದುಕೊಳ್ಳಬೇಕೇ ಹೊರತು ನಾವು ದುಃಖ ಬೇಕೆಂದು ಯಾರೂ ಬಯಸಬಾರದು. ಇಂತಹ ಹಲವಾರು ವಿಚಾರಗಳಿವೆ. ಇಂಥ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಲ್ಲವಾದರೆ ಈಗಲೇ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಲವರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕೆಂದು ತಿಳಿಯದೆ ಮನೆಯಲ್ಲೇ ಕುಳಿತಿದ್ದಾರೆ. ಯಾರು ಸೂಕ್ತವಾದಂತಹ ಭವಿಷ್ಯ ಹೇಳುತ್ತಾರೆ ಎಂದು ತಿಳಿಯದೆ ಅವರು ಪರದಾಡುತ್ತಿದ್ದಾರೆ. ಅಂಥವರಿಗೆ ನಂಬಿಕೆ ಮತ್ತು ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಇಲ್ಲ ನನಗೆ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸಿಕೊಡುತ್ತೇವೆ. ಅದರಂತೆ ನೀವು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.